ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಗಣಿತದಲ್ಲಿ 50 ಅಂಕಗಳಿಗೆ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ 2 SE2 ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಫುಲ್ ಸಿಲೆಬಸ್ನ ಕ್ವಶನ್ ಪೇಪರ್ ಇದೆ. ಸೊ ಜಸ್ಟ್ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಆನ್ಸರ್ಸ್ಗಳು ಇನ್ನೂ 2-3 ಸೆಟ್ ಕ್ವಶನ್ ಪೇಪರ್ ಬರ್ತವೆ. ಸೊ ಈಗ ನೀವು ಪ್ರಾಕ್ಟೀಸ್ ಮಾಡಿ ಇದೇ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ SE2ಗೆ ಸಂಬಂಧಪಟ್ಟಂತೆ ನಿಮ್ಮ 8th ಸ್ಟ್ಯಾಂಡರ್ಡಲ್ಲಿ ಹಾಕಿದ್ದೀನಿ. ಅವೆಲ್ಲವುಗಳು ಬೇಕಾಗಿದ್ದರೆ ನೀವೇನು ಮಾಡಬೇಕು, FA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಅಲ್ಲಿ ಹೋದರೆ ಸಾಕು, ನೀವೆಲ್ಲ ವಿಡಿಯೋಗಳನ್ನು ನೋಡ್ತೀರಿ. ಓಕೆನಾ? ಸೊ ಶುರು ಮಾಡೋಣ ಈ ಒಂದು ವಿಡಿಯೋ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಮೇನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೊಟ್ಟಿದ್ದರು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಎಷ್ಟಾಗಿರ್ತದೆ? A1, B0, C-1, D 1/2. ಎರಡನೇ ಪ್ರಶ್ನೆ, ಈ ಕೆಳಗಿನ ಚಿಹ್ನೆಗಳಲ್ಲಿ ಸಮತೆಯ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸಮತೆ ಇದು ಗುಣಾಕಾರ, ಭಾಗಾಕಾರ, ಸಮವಿಲ್ಲ, ಸಮತೆ. ಅಂದರೆ ಇದು ಈಸ್ ನಾಟ್ ಈಕ್ವಲ್ ಟು, ಇದು ಈಕ್ವಲ್ ಟು. ಓಕೆನಾ? ಸೊ ಡಿ ಈಸ್ ದ ರೈಟ್ ಆನ್ಸರ್. 7 ಬಾಹುಗಳಿಂದ ಉಂಟಾದ ಬಹುಭುಜಕ್ಕೆ ಏನಂತ ಕರಿತೀರಿ? ಸೊ ನೋಡಿ, ಷಡ್ಭುಜಾಕೃತಿ ಅಂದರೆ 6 ಭುಜ ಇದೆ, ಅಷ್ಟಭುಜಾಕೃತಿ ಅಂದರೆ 8 ಇದ್ದಾವೆ, ಸಪ್ತ ಅಂದರೆ 7 ಇದ್ದಾವೆ, ದಶ ಅಂದರೆ 10 ಇದ್ದಾವೆ. ಸೊ 7 ಬಾಹುಗಳಂತಂದರೆ ಸಪ್ತಭುಜ ಅನ್ನೋದು ಸರಿಯಾದ ಉತ್ತರ ಬರ್ತದೆ. 7ರ ಘನದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಂತ ಕೇಳಿದ್ದಾರೆ. 7ರ ಘನ, ಸೊ ನೋಡಿ 7 × 7 × 7. ಓಕೆನಾ? ಸೊ ಮಾಡಿ 7 7 49, 49 7 ಎಸ್ 7 9 63, 7 4 7 4. ಓಕೆ, 7 1 7 2 14 7 28 6 ಸಾರಿ, ಹೇಗೆ ಮಾಡಬೇಕಿದು? 7ರ ಘನ ಅಂತಂದರೆ 7 × 7 × 7. ಓಕೆನಾ? 7 7 49, 49 7 7 9 63. ಓಕೆ, 7 4 28 6 34. ಸೊ ಇದು ಏನು ಕೇಳಿದ್ದಾರೆ? ಬಿಡಿ ಸ್ಥಾನದಲ್ಲಿರುವ ಅಂಕಿ ಕೇಳಿದ್ದಾರೆ. 343ರಲ್ಲಿ ಬಿಡಿ ಯಾವ್ದು ಬಂತು? 3. ಸೊ 3 ಅಂತಕ್ಕಂಥದ್ದು ಉತ್ತರ. 50 ಪೈಸೆ ಮತ್ತು 100 ರೂಪಾಯಿಗಳ ಅನುಪಾತ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸೊ ಇದನ್ನು ಅನುಪಾತದಲ್ಲಿ ತೊಗೊಳ್ಬೇಕು, ಸಮಾನುಪಾತದಲ್ಲಿ ಬರ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ 51 52. ಸೊ 1:2. ಅಂದರೆ ಏನಾಗದ, 50 ಪೈಸೆ ಇದೆ. ಓಕೆ, 1 ರೂಪಾಯಿ ಅಂತಂದರೆ ಇದು 100 ಪೈಸೆ ಮಾಡಿಕೊಡ್ರಿ. ಎಷ್ಟಾಯಿತು? ಸೊ 1:2 ಅಂತ ಬರ್ತದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ನಾರ್ಮಲ್ ಆಗಿರ್ತಕ್ಕಂಥ ಬೇಸಿಕ್ ನಾಲೆಜ್ ಮೇಲೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ಸೊ ಡೋಂಟ್ ವರಿ. 2 ಮಾರ್ಕರ್ ಕ್ವಶನ್. ಏಕಪದೋಕ್ತಿ ಅಂದರೆ ಏನು ಅಂತ ಪ್ರಶ್ನೆ ಇತ್ತು. ಇನ್ನು ಉದ್ದ ಎಲ್ಲಿದೆ, ಅಗಲ ಬಿ ಇದೆ ಆಗಿರ್ತಕ್ಕಂಥ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀಬೇಕು. 125ಅನ್ನು 5ರ ಘಾತದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. 5 5 25, 25 5 125. ಓಕೆ, ಇಷ್ಟೇ ಇದು ಘಾತದಲ್ಲಿ. ಸೊ ದಿಸ್ ಈಸ್ ಈಕ್ವಲ್ ಟು 5 ಪವರ್ 3 ಅಂದರೆ 5ರ ಘಾತ 3 ಅಂತ ಬರೆದ್ರೆ ಸಾಕು. ಇನ್ನು 6pq² ಮತ್ತು 4p²q³ ಸಾಮಾನ್ಯ ಅಪವರ್ತನಗಳನ್ನು ಬರೀಬೇಕು. ಇನ್ನು 1 kg ಸಕ್ಕರೆ ಬೆಲೆ 36 ಆದರೆ 3 kg ಸಕ್ಕರೆ ಬೆಲೆ ಎಷ್ಟು? ಸೊ 1 kg = 36. ಹಾಗಾದರೆ 3 kg = ಡ್ಯಾಶ್. ಅವಾಗೇನು ಬರೀಬೇಕು? 36 × 3. ಅವಾಗ ಎಷ್ಟಾಯಿತು? 3 6 18, 3 3 9 1 10, 108 rupees. ಇನ್ನು 2 ಮಾರ್ಕರ್ ಕ್ವಶನ್ ನೋಡಿ. ಒಂದು ಯಂತ್ರವು 8 ಗಂಟೆಗಳಲ್ಲಿ 120 ಆಟಿಕೆಗಳನ್ನು ತಯಾರಿಸ್ತದೆ. ಅದೇ ಯಂತ್ರ 12 ಗಂಟೆಗಳಲ್ಲಿ ತಯಾರಿಸುವ ಆಟಿಕೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಂಪಾರ್ಟೆಂಟ್ ಇತ್ತು. ಇನ್ನು ಒಂದು ವಜ್ರಾಕೃತಿಯ ಕರ್ಣಗಳ ಅಳತೆ 8 ಸೆಂಟಿಮೀಟರ್ 5 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ 13ನೇ ಪ್ರಶ್ನೆ, ಅಪವರ್ತಿಸಿರಿ. 6m² + 7m - 3 ಅಂತ ಕೊಟ್ಟಿದ್ದರು. ಸೊ 14ರಲ್ಲಿ 3 ಪವರ್ 2 - 2 ಪವರ್ 3, 3ರ ಘಾತ 2 - 2ರ ಘಾತ 3 ಗುಣಿಸು 4ರ ಘಾತ 0 + 1ರ ಘಾತ 4ರ ಬೆಲೆಯನ್ನು ಕಂಡುಹಿಡಿಬೇಕು. ಇನ್ನು 15ನೇ ಪ್ರಶ್ನೆ, 4a - 7ab + 3b + 12ರಲ್ಲಿ 12a - 9ab + 5b - 3 ಕಳಿಬೇಕು. ಓಕೆನಾ? ಇನ್ನು ಒಬ್ಬ ವ್ಯಾಪಾರಿ 800 ಬೆಲೆ ವಸ್ತುವನ್ನು 1000 ಬೆಲೆ ಎಂದು ನಮೂದಿಸ್ತಾನೆ. ನಂತರ 10% ರಿಯಾಯಿತಿಗೆ ಮಾರ್ತಾನೆ. ಹಾಗಾದರೆ ಆತನಿಗೆ ಲಾಭ ಎಷ್ಟಾಗ್ತದೆ? ಇನ್ನು 216ರ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು.
ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ನಿಮಗೆ 3 ಅಂಕದ್ದು ಏನು ಮಾಡಿದ್ದಾರಪ್ಪ ಅಂತಂದರೆ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ನೋಡಿ, 3 1 1 3 ಮೂಲಕ ಹಾದು ಹೋಗುವ ರೇಖೆಯನ್ನು ಎಳಿಬೇಕು. ಈ ರೇಖೆಯ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಸಂಧಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ಕೇಳಿದ್ದಾರೆ. 19ರಲ್ಲಿ ಭಾಗಿಸಲಿಕ್ಕೆ ಕೇಳಿದರು. 4x³ - 12x² + 9x. ಆಮೇಲೆ ಇದು ಏನಿದೆ ಡಿವೈಡೇಷನ್ x - 3 ಅಂತಕ್ಕಂಥದ್ದು ಇತ್ತು. ಇನ್ನು 20ನೇ ಪ್ರಶ್ನೆ, 4 ಮೇಕೆಗಳು ಅಥವಾ 6 ಕುರಿಗಳು 40 ದಿನಗಳಲ್ಲಿ ಒಂದು ಹೊಲವನ್ನು ಮೇಯ್ತವೆ. ಆದರೆ 4 ಮೇಕೆಗಳು ಮತ್ತು 14 ಕುರಿಗಳನ್ನು ಅದೇ ಹೊಲವನ್ನು ಮೇಯಲು ತೆಗೆದುಕೊಳ್ಳುವ ದಿನವನ್ನು ಕಂಡುಹಿಡಿಯಬೇಕು. 21ನೇ ಪ್ರಶ್ನೆ, 3136ರ ವರ್ಗಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಬೇಕು. 22, ಒಂದು ಚತುರ್ಭುಜದ 4 ಕೋನಗಳ ಅನುಪಾತ 3:4:5:6 ಆದರೆ ಆ ಕೋನಗಳನ್ನು ಕಂಡುಹಿಡಿಯಿರಿ. 23, 2 ಅನುಕ್ರಮ ಸಂಖ್ಯೆಗಳ ಮೊತ್ತ 51 ಆಗಿದೆ. ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೀಬೇಕು. ಸಮೀಕರಣದಲ್ಲಿನ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಇನ್ನು ನೆಕ್ಸ್ಟ್ ಅಪವರ್ತಿಸಬೇಕು. L - m² + 4LM. ಆಮೇಲೆ a² + 1/a² + 2 ಅಂತ ಇದೆ. ಇದ್ರದ್ದು ಆನ್ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಕೊಡ್ತೀನಿ. ಈ ಕ್ವಶನ್ ಪೇಪರ್ ನಿಮಗೆ ಸಾಲ್ವ್ ಮಾಡಿನೇ ಕೊಡ್ತೀನಿ, ಡೋಂಟ್ ವರಿ, ಓಕೆನಾ. ಸೊ ಜಸ್ಟ್ ನೀವು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು 25, 1ರಿಂದ 10ರವರೆಗಿನ ಸಂಖ್ಯೆಗಳನ್ನು ಪ್ರತ್ಯೇಕ ಚೀಟಿಗಳಲ್ಲಿ ಬರೆದು ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆ ಪೆಟ್ಟಿಗೆಯಲ್ಲಿ ಇಡಲಾಗಿದೆ. ಚೆನ್ನಾಗಿ ಮಿಶ್ರಣ ಮಾಡಿ ಯಾದೃಚ್ಛಿಕವಾಗಿ ಒಂದು ಚೀಟಿಯನ್ನು ಹೊರತೆಗೆದಾಗ ಕೆಳಗಿನವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸಂಖ್ಯೆ 6ನ್ನು ಪಡಿಬೇಕು. 6ಕ್ಕಿಂತ ಚಿಕ್ಕ ಸಂಖ್ಯೆ ಪಡಿಬೇಕು. 6ಕ್ಕಿಂತ ಹೆಚ್ಚಿನ ಸಂಖ್ಯೆ 1 ಅಂಕಿಯ ಸಂಖ್ಯೆ ಅಂತ ಇತ್ತು. ಇಷ್ಟು 8th ಸ್ಟ್ಯಾಂಡರ್ಡ್ದಲ್ಲಿ ನಾನು ಏನು ಮಾಡಿದ್ದೀನಿ, SE2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಗಣಿತದಲ್ಲಿ ಜಸ್ಟ್ ಕ್ವಶನ್ಸ್ ಇದ್ದಾವೆ. ನೀವು ಚೆನ್ನಾಗಿ ಅದನ್ನು ಸಾಲ್ವ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ನಾನು ನೆಕ್ಸ್ಟ್ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆಗೆ ಸೇರ್ತೀನಿ. ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದಿನ ಒಂದು ನೆಕ್ಸ್ಟಲ್ಲಿ ನಾನು ಇದ್ರದ್ದು ಸೊಲ್ಯೂಷನ್ ಆಗಿರ್ಬೋದು ಮತ್ತು ಇನ್ನಷ್ಟು 2 ಸೆಟ್ ಕ್ವಶನ್ ಪೇಪರ್ಗಳನ್ನು ಸಹಿತ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಜಸ್ಟ್ ನೀವೆಲ್ಲ ಏನು ಮಾಡಬೇಕಂತಂದರೆ ನಮ್ಮದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ. ಸೊ ಅವುಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ಇವುಗಳ ಪ್ರಶ್ನೆ ಪತ್ರಿಕೆಗಳ PDF ಕೂಡ ನೀವೇನು ಮಾಡ್ಬೋದು, ಅಲ್ಲಿ ಯೂಟಿಲೈಸ್ಗಳನ್ನು ಮಾಡ್ಕೊಳ್ಬೋದು. ಸೊ ವಿಡಿಯೋನ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ವಿಶೇಷವಾಗಿ ನೀವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಸೊ ನೀವು ಹೈಪ್ ಮಾಡೋದ್ರಿಂದ ಇನ್ನಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಆಗ್ತದೆ, ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ 2 ಸೆಟ್ ಕ್ವಶನ್ ಪೇಪರ್ನ ಸಾಲ್ವ್ ಆಗಿನೇ ಕೊಡ್ತೀವಿ. ಸೊ ಡೋಂಟ್ ವರಿ, ಅದ್ರ ಬಗ್ಗೆನೇ ನಾವು ವರ್ಕನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.